ಹಲವೆರ ಯೂಸ್ ಮಾಡಿ ನಾನು ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್ ತುಂಬ ವರ್ಷಗಳಿಂದ ಹಾಕ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ. ಫೇಸ್ ಗ್ಲೋ ಆಗುತ್ತೆ ಮತ್ತು ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸಿರಿಧಾನ್ಯಗಳ ಗಂಜಿ ಮಾಡಿ ಕುಡಿತೀನಿ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮಾವಿನ ಹಣ್ಣಂತೂ ತುಂಬಾ ಇಷ್ಟ ನನಗೆ ಪ್ರೆಗ್ನೆನ್ಸಿ ಟೈಮ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಅಮ್ಮ ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಗಂಜಿ ಮಾಡಿಕೊಟ್ರು. ಇದನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ, ಸಿರಿಧಾನ್ಯಗಳ ಪೌಡ್ರನ್ನ. ಸೊ ಡ್ರೈ ಫ್ರೂಟ್ಸ್ ಪೌಡರು ಎಲ್ಲನೂ ಮಿಕ್ಸ್ ಮಾಡಿ ನಾನು ಕುಡಿತಿರ್ತೀನಿ. ಈ ಟೈಮಲ್ಲಿ ತುಂಬಾ ಹೊಟ್ಟೆ ಹಸಿವಾಗುತ್ತಲ್ಲ, ಸೊ ಒನ್ ಟೈಮ್ ಯಾವಾಗಲಾದರೂ ಕುಡಿತೀನಿ. ಬಟ್ ರೆಗ್ಯುಲರ್ ಆಗೇನೋ ಕುಡಿತಾ ಇಲ್ಲ, ಬಿಕಾಸ್ ಇದೆಲ್ಲ ರೆಗ್ಯುಲರ್ ಆಗಿ ತೊಗೋಬಾರ್ದು ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿ. ಸೊ ನನ್ನ ಮಗ ನನಗೆ ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸ್ತಾ ಇದ್ದಾನೆ. ಫ್ರೆಂಡ್ಸ್, ನಿಜ ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾನೆ, ಬಿಕಾಸ್ ನಾವು ಅವನಿಗೆ ತಿನ್ನಿಸ್ತಾ ಇರ್ತೀವಲ್ವ. ಸೊ ನಾನು ತಿನ್ನಿಸ್ತೀನಿ ಅಂತ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾನೆ. ನನಗೆ ತಿನ್ನೋಕ್ಕೂ ಬಿಡ್ತಾ ಇರಲಿಲ್ಲ. ಅದಾದಮೇಲೆ ನನ್ನ ಮಗನಿಗೆ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದೆ. ಸೊ ಅವನಿಗೆ ಬೇಗನೆ ಎದ್ದು ಸ್ನಾನ ಮಾಡಿಸ್ಬೇಕು, ಬಿಕಾಸ್ ಅವನಿಗೆ 10 o'clock ಸ್ಕೂಲ್ ಇದೆ. ಆದ್ದರಿಂದ ನೆಕ್ಸ್ಟ್ ಅಮ್ಮ ಇವತ್ತು ಇಡ್ಲಿ ಮಾಡ್ತಾಯಿದ್ರು. ಇವತ್ತು ನಮ್ಮ ಮನೇಲಿ ಮಟನ್ ಸಾಂಬಾರು ಮತ್ತು ಇಡ್ಲಿ. ಸೊ ಇವೆರಡು ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಸಾಫ್ಟಾಗಿ ಇಡ್ಲಿ ಕಾಂಬಿನೇಷನ್ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ತಿಂಡಿ ತಿಂದು ನನ್ನ ಮಗನಿಗೂ ಕೂಡ ತಿಂಡಿ ತಿನ್ನಿಸ್ತಾ ಇದ್ದೆ. ಇಡ್ಲಿ ತಿಂತಾ ಇದ್ದ ಅವನು. ಸೊ ನೋಡಿ ರೆಡಿಯಾಗಿದ್ದಾನೆ, ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು. ಸೊ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ. ಈ ನಡುವೆ ಅಷ್ಟೇ ಅವನಿಗೆ ಯೂನಿಫಾರ್ಮ್ ಕೊಟ್ಟಿದ್ರು, ಹಾಕೊಂಡು ಹೋದಾಗೆಲ್ಲ ತುಂಬಾ ಕ್ಯೂಟಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಅವನಿಗೆ ಟಿಫನ್ ಮಾಡಿಸಿ ನಾನು ಸ್ಕೂಲಿಗೆ ಬಿಡೋಣ ಅಂತ ಹೇಳಿ ಸ್ಕೂಲ್ ಹತ್ರ ಕರ್ಕೊಂಡು ಹೋದೆ. ಸೊ ಅವನು ಸ್ಕೂಲ್ಗೆ ಹೋಗೋಕ್ಕೆ ತುಂಬಾ ಇಷ್ಟಪಡ್ತಾನೆ. ಬೇರೆ ಮಕ್ಳ ಥರ ಹೇಳೋದು ಆ ಥರ ಎಲ್ಲ ಮಾಡಲ್ಲ, ತುಂಬಾ ಖುಷಿಯಾಗಿ ಹೋಗ್ತಾನೆ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ಅವನು ಎಲ್ಲ ಮಕ್ಳ ಜೊತೆ ಸೇರ್ಕೊಂಡು ಆಟ ಆಡೋಕ್ಕೆ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ, ಮಿಂಗಲ್ ಆಗೋದು. ಅವ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ನ ಸ್ಕೂಲ್ ಡೇಸ್ನ. ನೆಕ್ಸ್ಟ್ ನಾನು ಮನೆಗೆ ಬಂದೆ ಅವನ್ನ ಬಿಟ್ಟು. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿರಲಿಲ್ಲ, ಅವನ್ನ ಬಿಟ್ಬಿಟ್ಟು ಬಂದೆ. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಇವತ್ತು ಹೇರ್ ಪ್ಯಾಕ್ ಹಾಕೋಣ ಅಂತ ಅಲೋವೆರಾನ ಕಿತ್ಕೊಂಡು ಬಂದಿದ್ದೀನಿ. ನಮ್ಮ ಮನೆ ಹತ್ರನೇ ಹಾಕೊಂಡಿದ್ವಿ. ಸೊ ನಮ್ಮ ಮನೆ ಪಕ್ಕನೇ ಸ್ವಲ್ಪ ತೋಟ ಮಾಡ್ಕೊಂಡಿದ್ದೀವಿ. ಅಲೋವೆರಾನ ಕಿತ್ಕೊಂಡು ಬಂದು ಫೇಸ್ಗೆ, ಹೇರ್ಸ್ಗೆ, ಹ್ಯಾಂಡ್ಸ್ಗೆ ಎಲ್ಲ ಕಡೆ ಹಚ್ತೀನಿ, ಬಿಕಾಸ್ ತುಂಬಾ ಚೆನ್ನಾಗಿದೆ. ನಾನು 7th 8th ಇದ್ದಾಗಲಿಂದನೂ, ತುಂಬ ಚಿಕ್ಕಳಾಗಿದ್ದಾಗಲಿಂದನೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ವರ್ಕ್ ಆಗಿದೆ ನನಗೆ, ಆದ್ದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಬಟ್ ನ್ಯಾಚುರಲ್ ಆಗಿರುತ್ತೆ, 100% ರಿಸಲ್ಟ್ಸ್ ಇರುತ್ತೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದು ನೋಡಿ. ಮೇಲೆ ಎಲ್ಲ ಸಿಪ್ಪೆ ತೆಗೆದು ಒಳಗಡೆ ಇದನ್ನ ತಗೊಬೇಕು, ಮೇಲ್ಗಡೆ ಇರೋದೆಲ್ಲ ಹಾಕೋದಿಲ್ಲ. ನಾನು ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಫುಲ್ಲು ಬ್ಲೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಅಪ್ಲೈ ಮಾಡ್ಬೋದು. ಏಜ್ಗಾಗಿರ್ಬೋದು, ಫೇಸ್ಗಾಗಿರ್ಬೋದು ಚೆನ್ನಾಗಿ ಹಾಕ್ಬೋದು. ಸೊ ನೋಡಿ, ಒಳಗಡೆ ಇರೋದು ತೊಗೊಂಡು ಅದನ್ನು ನಾನು ರಿಮೂವ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ಪೇಸ್ಟ್ ರೆಡಿ ಆಗಿದೆ. ನೋಡಿ ಯಾವ ಥರ ಬಂತು ಅಂತ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ಸ್ ಇದೆ. ನಾನೇನು ಮಾಡ್ತೀನಿ ಅಂದರೆ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತೀನಿ, ಮತ್ತು ಹೇರ್ಸ್ಗೂ ಕೂಡ ಆರಾಮಾಗಿ ಅಪ್ಲೈ ಮಾಡ್ಬೋದು. ಒಳ್ಳೆ ಕಂಡೀಷ್ನರ್ ಆಗಿ ವರ್ಕ್ ಆಗುತ್ತೆ, ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ಸ್ ಆಗುತ್ತೆ. ಸೊ ಒಳ್ಳೆ ರಿಸಲ್ಟ್ಸ್ ಇದೆ ಅಂತಲೇ ಹೇಳ್ಬೋದು. ನಾನೊಂದು 45 minutes ಇದ್ದು ತಣ್ಣೀರಲ್ಲಿ ಏರ್ ವಾಶ್ ಮಾಡ್ತೀನಿ, ಅಂದರೆ ಉಗುರು ಬೆಚ್ಚ ನೀರಲ್ಲಿ. ಸೊ ನಾನು ಆಲ್ಮೋಸ್ಟ್ ಎಡ್ ಬಾತ್ ಮಾಡಿರ್ಬೋದು, ಏನೇ ಇರ್ಬೋದು, ನಾನು ಬಿಸಿನೀರು ಅಷ್ಟು ಯೂಸ್ ಮಾಡೋದೇ ಇಲ್ಲ ಫೇಸ್ಗೆ ಮತ್ತು ಹೇರ್ಸ್ಗೆ. ಆಲ್ಮೋಸ್ಟ್ ಸ್ವಲ್ಪ ತಣ್ಣಗಿರೋ ನೀರನ್ನೇ ಯೂಸ್ ಮಾಡ್ತೀನಿ. ತುಂಬ ವರ್ಷಗಳಿಂದನೂ ಅದೇ ಥರನೇ ನಾನು ಯೂಸ್ ಮಾಡೋದು. ನೋಡಿ, ಫೇಸ್ಗೂ ಅಪ್ಲೈ ಮಾಡ್ತಿದ್ದೀನಿ. ಇದು ಅಷ್ಟೇ ಒಂದು 15 minutes 20 minutes ಬಿಟ್ಟು ನೀವು ಫೇಸ್ ವಾಶ್ ಮಾಡಿದ್ರೆ ತುಂಬಾ ಸ್ಕಿನ್ ಗ್ಲಾಸ್ ಸ್ಕಿನ್ ಅಂತಾರಲ್ಲ, ಆ ಥರ ಆಗುತ್ತೆ ನಮ್ಮ ಸ್ಕಿನ್ನು. ತುಂಬಾ ಚೆನ್ನಾಗಾಗುತ್ತೆ, ಗ್ಲೋ ಬರುತ್ತೆ ನ್ಯಾಚುರಲ್ ಆಗಿ. ಸೊ ನೋಡಿ, ಇವಾಗೆಲ್ಲ ಡಾರ್ಕ್ ಎಲ್ಲ ಆಗ್ಬಿಟ್ಟಿದಲ್ವ ನನ್ನ ನೆಕ್ಕು. ಏನಾದರೂ ಮಾಡ್ಕೊತಿರ್ತೀನಿ, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಏನಾದರೂ ಈ ಥರ ಮಾಡ್ಕೊತಿರ್ತೀನಿ. ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಈ ಟೈಮಲ್ಲಿ ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಾವು ಫುಲ್ ಡಾರ್ಕ್ ಆಗಿಬಿಟ್ಟಿರ್ತೀವಲ್ವಾ. ಕೆಲವೊಬ್ಬರು ಸ್ಕಿನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಡಾರ್ಕ್ ಆಗಿರುತ್ತೆ. ನನಗಂತೂ ತುಂಬಾ ಡಾರ್ಕ್ ಆಗಿದೆ ನೆಕ್ಕೆಲ್ಲ. ಸೊ ಅದರಿಂದ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ನೋಡಿ, ಫೈನಲ್ ಆಗಿ ಯಾವ ಥರ ಅಪ್ಲೈ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಹೆಡ್ ಬಾತ್ ಮಾಡ್ತೀನಲ್ಲ, ಆವಾಗಲೇ ರಿಮೂವ್ ಮಾಡ್ತೀನಿ. ಇವಾಗೇನು ಮಾಡೋದಕ್ಕೆ ಹೋಗಲ್ಲ. ಒಂದು 45 minutes ಬಿಟ್ಟು ಹೆಡ್ ಬಾತ್ ಮಾಡ್ಕೊತೀನಿ. ನೋಡಿ, ಫೈನಲ್ ಆಗಿ ಹೆಡ್ ಬಾತ್ ಎಲ್ಲ ಆಯಿತು. ತುಂಬಾ ಸಾಫ್ಟಾಗಿ ಆಗುತ್ತೆ. ಯಾವುದೇ ಹೊರಗಡೆ ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಶಾಂಪೂ ಮಾಡಲ್ಲ ನಾನು, ಜಸ್ಟ್ ಹಾಗೆಯೇ ನೀರಲ್ಲಿ ಏರ್ ವಾಶ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಹೋಗುತ್ತೆ. ಇವನ್ ಸ್ಕಿನ್ ಕೂಡ ತುಂಬಾ ಗ್ಲೋ ಅಂತ ಅನ್ನಿಸ್ತಾ ಇತ್ತು. ನನಗೆ ಖುಷಿ ಆಗ್ತಾ ಇತ್ತು. ನೆಕ್ಸ್ಟ್ ನನ್ನ ಮಗ ಬಂದ್ಬಿಡ್ತಾನೆ 1 o'clockಗೆ. ಸೊ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮೋಸಂಬಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗಂತೂ ಸಿಕ್ಕಾಬಡೆ ಬಿಸಿಲಿರುತ್ತೆ, ಶೆಕೆನೂ ಆಗ್ತಾ ಇರುತ್ತೆ, ನನಗೆ ದಾವ ಆಗ್ತಿರುತ್ತೆ. ಸೊ ಅದರಿಂದ ಮೋಸಂಬಿ ಜ್ಯೂಸ್ ಜಾಸ್ತಿ ಕುಡಿತಾ ಇರ್ತೀನಿ ಈ ಟೈಮಲ್ಲಿ. 12 o'clock ಅಷ್ಟೊತ್ತಿಗೆ ಏನಾದರೂ ಜ್ಯೂಸ್ ಕುಡಿತಾ ಇರ್ತೀನಿ. ನೋಡಿ, ಜ್ಯೂಸ್ ಎಲ್ಲ ಕುಡಿದೆ. ಅಮ್ಮ ಇವತ್ತು ಮಧ್ಯಾಹ್ನಕ್ಕೆ ಮೊಸಪ್ಪು ಸಾಂಬಾರು ಮಾಡ್ತಾಯಿದ್ರು.
ಸೊಪ್ಪೆಲ್ಲ ಹಾಕಿ ಮೊಸಪ್ಪು ಸಾಂಬಾರು ಮಾಡ್ತಾಯಿದ್ರು, ಇವನ್ ಮುದ್ದೆನೂ ಮಾಡ್ತಾಯಿದ್ರು. ನನಗೆ ಮ್ಯಾಂಡೇಟ್ರಿ ಮಧ್ಯಾಹ್ನ ಮುದ್ದೆ ತಿಂದಿಲ್ಲ ಅಂದರೆ ನನಗೆ ತಡ್ಕೊಳಕ್ಕೆ ಆಗಲ್ಲ, ಹೊಟ್ಟೆ ಹಸಿವು ತುಂಬಾ ಆಗಿಬಿಡುತ್ತೆ. ಸೊ ಈ ಟೈಮಲ್ಲೂ ನಾನು ರಾಗಿ ಮುದ್ದೆ ತಿಂತೀನಿ. ಮೊಟ್ಟೆ ಎಲ್ಲ ಬೇಯಿಸಿದ್ರು ಅಮ್ಮ. ನೆಕ್ಸ್ಟ್ ನೋಡಿ ರಾಗಿ ಮುದ್ದೆ ಕಟ್ತಾ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸೀಸನಲ್ಲಿ ಮಾವಿನ ಹಣ್ಣಂತೂ ಡೈಲಿ ಎರಡೆರಡು ತಿಂತಿದ್ದೀನಿ, ನನಗೇನೂ ಆಗಿಲ್ಲ. ಜಸ್ಟ್ 2 ಮಂತ್ಸಿಂದನೂ ತುಂಬಾ ರೆಗ್ಯುಲರ್ ಆಗಿ ಮಾವಿನ ಹಣ್ಣು ತಿನ್ಕೊಂಡು ಬಂದಿದ್ದೀನಿ. ಇವನ್ ತುಂಬಾ ಒಳ್ಳೇದು ಮಗುವಿನ ಡೆವಲಪ್ಮೆಂಟ್ಗೆ. ತುಂಬ ಜನ ಏನು ಮಾಡ್ಬಿಡ್ತಾರೆ ಅಂದರೆ ತಿನ್ನಬಾರ್ದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ, ಬಟ್ ನನಗೇನೂ ಆಗಿಲ್ಲ ಫ್ರೆಂಡ್ಸ್. ಸೊ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ರೋ, ಕ್ರೇವಿಂಗ್ಸ್ ಇರೋದು ಮಾವಿನ ಹಣ್ಣು ತಿನ್ನಬೇಕು ಅಳಿಸ್ಲೇನು ತಿನ್ನಬೇಕು ಅಂತ ತಿನ್ನಿ. ನಾನು ಎರಡೂ ತುಂಬಾ ಎಂಜಾಯ್ ಮಾಡಿದೆ. ಅದರಲ್ಲೂ ಸೀಸನ್ ಅಲ್ವಾ, ಸೊ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನು ಮಾವಿನ ಹಣ್ಣು ತಿಂದೆ. ಇವನ್ ನಮ್ಮಮ್ಮ ನನ್ನ ಮಗನಿಗೆ ಊಟ ಎಲ್ಲ ಮಾಡಿಸ್ತಾ ಇದ್ರು. ಅವನು ಊಟ ಮಾಡಿಸಿ ಮಲಗಿಸ್ದೆ. ಇವಾಗ ನಾನು 4 ಗಂಟೆ ಆಯಿತು ಟೈಮು. ಸೊ 4 ಗಂಟೆ ಅಲ್ವಾ, ಎಳ್ನೀರು ಕುಡಿಯೋಣ ಅಂತ ಹೇಳಿ ಎಳ್ನೀರು ಕುಡಿತಾ ಇರ್ತೀನಿ. ನನಗಂತೂ ತುಂಬಾ ಹೊಟ್ಟೆ ಹಸಿವು ಆಗ್ತಾನೆ ಇರುತ್ತೆ ಪದೇ ಪದೇ. ಸೊ ಏನಾದರೂ ಕುಡಿತಾ ಇರ್ತೀನಿ, ತಿಂತಾ ಇರ್ತೀನಿ, ಏನಾದರೂ ಮಾಡ್ತಾ ಇರ್ತೀನಿ. ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಳ್ನೀರು ಕುಡಿಯೋದು ತುಂಬಾ ಒಳ್ಳೆಯದು, ಮಗುವಿನ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಇವನ್ ಕಾಯಿ ಕೂಡ ಅಷ್ಟೇ. ನೆಕ್ಸ್ಟು ಎಳ್ನೀರು ಕುಡ್ಕೊಂಡು ಕಾಯಿ ತಿನ್ಕೊಂಡು ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. ಅವನಿಗೆ ಐಸ್ ಕ್ರೀಮ್ ಮಾಡಿಟ್ಟಿದ್ದೆ, ಹೋಮ್ ಮೇಡ್ ಐಸ್ ಕ್ರೀಮು. ಜಸ್ಟ್ ನಾನು ಮ್ಯಾಂಗೋನ ಬ್ಲೆಂಡ್ ಮಾಡಿ ಏಲಕ್ಕಿ ಪುಡಿ ಹಾಕಿದ್ದೆ ಅಷ್ಟೇ, ಯಾವುದೇ ಒಂದು ಫ್ಲೇವರ್ ಶುಗರ್ ಏನೂ ಹಾಕಿರಲಿಲ್ಲ ಈ ಸರಿ. ಸೊ ಅವ್ನು ತುಂಬಾ ಎಂಜಾಯ್ ಮಾಡ್ದೆ. ಎದ್ದ ತಕ್ಷಣ ಅವನು 4:35 ಎದ್ಬಿಡ್ತಾನೆ. 3 o'clock ಹಂಗೆ ಮಲ್ಕೊಂಡ್ರೆ ಎದ್ದ ತಕ್ಷಣ ಮ್ಯಾಂಗೋ ತಿಂದ. ಇವತ್ತಿನ ಡೇ ಆ್ಯಕ್ಚುಲಿ ಮುಗೀತು. ನೆಕ್ಸ್ಟ್ ಡೇ ನಾನು ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಆಗಿತ್ತು. ಸೊ ಬೆಳಗ್ಗೆನೇ ಎದ್ದು ನಾನು ಸೂರ್ಯ ನಮಸ್ಕಾರ ಮಾಡಿದೆ. ಬೆಳಿಗ್ಗೆ ಬೇಗನೆ 5:30ಗೆ ಎದ್ಬಿಟ್ಟೆ. ಬಿಕಾಸ್ ಎವ್ರಿ ಸ್ಯಾಟರ್ಡೆ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ವಿಳ್ಯದೆಲೆ ಹಾರ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ನನ್ನ ಮಗನ ಕೈಲೂ ಮಾಡಿಸ್ದೆ ಸೂರ್ಯ ನಮಸ್ಕಾರನ. ಸೊ ಅವ್ನಿಗೇನಾದರೂ ಮಾಡಿಸ್ತಾ ಇರ್ತೀನಿ, ಬಿಕಾಸ್ ಅವನು ಚಿಕ್ಕವನಲ್ಲ, ಅವ್ನಿಗೇನು ಗೊತ್ತಾಗಲ್ಲ ಅಂತೇಳಿ. ನಾನು ಎದ್ಬಿಟ್ರೆ ಅವನು ಎದ್ಬಿಡ್ತಾನೆ, ಅವ್ನು ಮಲ್ಗೋದೇ ಇಲ್ಲ. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ರೆಡಿಯಾಗಿತ್ತು. ಸದ್ಯ ಅವಾಗಿದ್ದ ಅವನು. ಟೈಮ್ ಬಂದು ಇವಾಗ 6:30 ಆಗಿದೆ. ನನ್ನ ತಮ್ಮ ಹಾಗೆ ಕಾರ್ ಕ್ಲೀನ್ ಮಾಡ್ತಾ ಇದ್ದ. ನಾನು ವಿಳ್ಯದೆಲೆ ಹಾರ ಮಾಡಿರಲಿಲ್ಲ, ನೋಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಬಂತು ಅಂತ ವಿಳ್ಯದೆಲೆ ಹಾರ. ಸೊ ವಿಳ್ಯದೆಲೆ ಹಾರ ಹಾಕಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ಬಹಳ ವರ್ಷಗಳಿಂದ ನಂಬಿಕೆ. ಸೊ ನನಗೆ ತುಂಬಾ ಒಳ್ಳೆಯದಾಗಿದೆ, ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಈ ಥರ ಎಲ್ಲ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಮನೆಯಲ್ಲಿದ್ದು ಬೆಳಗ್ಗೆ ಪೂಜೆ ಮಾಡೋದ್ರಿಂದ ತುಂಬಾ ಪೀಸ್ಫುಲ್ ಅಂತ ಅನಿಸುತ್ತೆ. ಸೊ ಅದರಲ್ಲೂ ಈ ಟೈಮಲ್ಲಿ ತುಂಬಾ ಶಾಂತವಾಗಿರೋದು ತುಂಬಾ ಒಳ್ಳೆಯದು ನಮಗೆ. ಅದರಿಂದ ಪೂಜೆ ಎಲ್ಲ ಮಾಡಿ ನಾನು ಹೊರಟೆ ದೇವಸ್ಥಾನಕ್ಕೆ. ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಸೂರ್ಯ ಪೂಜೆನೂ ಮಾಡಿದೆ. ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ. ಸೊ ದೇವಸ್ಥಾನಕ್ಕೆ ಬಂದು ವಿಳ್ಯದೆಲೆ ಹಾರ ಕೊಟ್ಟೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ದೇವರಂದ್ರೆ, ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಕಣ್ ತುಂಬಿಕೊಂಡೆ. ಸೊ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನಾನು ನನ್ನ ಮಗ ಕೈ ಮುಕ್ಕೊಂಡ್ವಿ, ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ.